ಫ್ರೆಂಡ್ಸ್, ಇವತ್ತು ಹಲಸಿನ ಹಣ್ಣಿನ ಬರ್ಫಿ ಮಾಡ್ತಾ ಇದ್ದೀನಿ. ಮೊನ್ನೆ ಹಲಸಿನ ಮೇಳದಲ್ಲಿ ಹೋಳಿಗೆ, ಹಲ್ವಾ, ಆಮೇಲೆ ಏನಪ್ಪ ಅದು ಜಿಲೇಬಿ ಎಲ್ಲ ಇತ್ತು. ಆದರೆ ಬರ್ಫಿ ಇರಲಿಲ್ಲ. ಅದರಿಂದ ನಾನು ಬರ್ಫಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದಕ್ಕೆ ನಾನು 2 ಕಪ್ಪಷ್ಟು ಬೀಜ ಎಲ್ಲ ತೆಗೆದಿರೋ ಹಲಸಿನ ಹಣ್ಣು, 1 ಕಪ್ಪು ಬಾಂಬೆ ಸಜ್ಜಿಗೆ, ರವೆ ಸಜ್ಜಿಗೆ, ಒಂದು ಅರ್ಧ ಕಪ್ ಬೆಲ್ಲ, ಡ್ರೈ ಫ್ರೂಟ್ಸ್, ಆಮೇಲೆ ಸ್ವಲ್ಪ ತುಪ್ಪ ಎಷ್ಟು ಬೇಕಾದರೂ ತೊಗೊಳ್ಬೋದು, 1 ಚಮಚ ಏಲಕ್ಕಿ ಹುಡಿ. ಮೊದಲು ನಾವು ಹಲಸಿನ ಹಣ್ಣನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಅಂದರೆ ನೀರೆಲ್ಲ ಹಾಕಬಾರ್ದು, ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಆಯಿತು. ನೋಡಿ ಆಯ್ತು, ಇಲ್ಲಿ ಇಷ್ಟು ಚೆನ್ನಾಗಿ ಬಂದರೆ ಸಾಕು. ನುಣ್ಣಗೆ ಮಾಡಬೇಕು, ಗಟ್ಟಿ ಅದರಲ್ಲೆಲ್ಲ ಇರಬಾರ್ದು. ಆಮೇಲೆ ಒಂದು ಪಾತ್ರೆಯಲ್ಲಿ 1 ಚಮಚದಷ್ಟು ತುಪ್ಪ ಹಾಕಿ ನಾನು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ನಾನು ದ್ರಾಕ್ಷಿ ಮಾತ್ರ ತಗೊಂಡಿದ್ದೀನಿ, ಬೇರೆ ಎಲ್ಲ ಗೋಡಂಬಿ ಎಲ್ಲ ತಗೊಳ್ಬೋದು. ಎಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತಲ್ಲ, ಅದರಿಂದ. ಆಮೇಲೆ ಅದೇ ಇದಕ್ಕೆ ನಾನು ಬಾಂಬೆ ಸಜ್ಜಿಗೆಯನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಅದರದ್ದು ಒಂದು ಹಸಿ ವಾಸನೆ ಎಲ್ಲ ಹೋಗಬೇಕು, ರೋಸ್ಟ್ ಆದರೆ ಆಯಿತು. ಮೀಡಿಯಮ್ ಫ್ಲೇಮಲ್ಲಿ ಮಾಡಿದರೆ ಆಯಿತು. ಅದು ಬಾಂಬೆ ಸಜ್ಜಿಗೆ, ಸಣ್ಣ ರವೆ ಸಜ್ಜಿಗೆ ಗೊತ್ತಿರುತ್ತಲ್ಲ, ಬೆಳ್ಳಗಿರುತ್ತೆ. ಆಮೇಲೆ ಒಂದು ಬೆಲ್ಲ ಹಾಕಿದ್ದೀನಲ್ಲ, ಅರ್ಧ ಕಪ್ ಬೆಲ್ಲಕ್ಕೆ 2 ಕಪ್ ನೀರು ಹಾಕಿ, ನೀರು ಸ್ವಲ್ಪ ಬಿಸಿ ಆದಮೇಲೆ ನಾನು ಹಲಸಿನ ಹಣ್ಣಿನ ಪಲ್ಪ್ ಎಲ್ಲ ಹಾಕ್ತಾಯಿದ್ದೇನೆ ನಾನು. ಅದು ಸ್ವಲ್ಪ ಮಿಸ್ ಆಯಿತು, ದಯವಿಟ್ಟು ಕ್ಷಮಿಸಿ. ಅದು ನೋಡಿ, ಇದು ಕುದಿ ಬರ್ತಾ ಇದೆ ಇವಾಗ ನಾವು ಅದಕ್ಕೆ ಸಜ್ಜಿಗೆ ಹಾಕಬೇಕು. ಸಜ್ಜಿಗೆ ಹಾಕಿದ ಮೇಲೆ ಕೈ ಬಿಡದೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟು ಆಗುತ್ತೆ. ಅದಕ್ಕೆ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕೈ ಆಡಿಸ್ತಾ ಇದ್ದರೆ ಆಯಿತು ಅಷ್ಟೇ. ಇದರಲ್ಲೇನು ಅಷ್ಟೇನು ಇದಿಲ್ಲ. ಆಮೇಲೆ ಸ್ವಲ್ಪ ಅದು ಗಟ್ಟಿ ಆಗ್ತಾ ಬರುವಾಗ ಏಲಕ್ಕಿ ಪುಡಿ ಹಾಕಿದರೆ ಆಯಿತು. ಏಲಕ್ಕಿ ಪುಡಿ ಹಾಕಿದ ಮೇಲೆ ಡ್ರೈ ಫ್ರೂಟ್ಸ್ ಕೂಡ ಹಾಕಿದರೆ ಆಯಿತು. ನಾನು ಡ್ರೈ ಫ್ರೂಟ್ಸ್ ಅದೇ ದ್ರಾಕ್ಷಿ ಮಾತ್ರ ತಗೊಂಡಿದ್ದು. ನೀವು ಬೇರೆ ಎಲ್ಲ ಹಾಕ್ಬೋದು, ಬಾದಾಮಿ, ಗೋಡಂಬಿ ಎಲ್ಲ. ನೋಡಿ, ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ. ಬೇಗ ಆಗುತ್ತೆ ಅದು, ಅಂದರೆ ಅಷ್ಟೇನು ಹೊತ್ತು ತಗೊಳ್ಳೋದಿಲ್ಲ. ಬಿಸಿ ಆದರೆ ಆಯಿತು. ಅದು ಸ್ವಲ್ಪ ದಪ್ಪಗಾಗಿ ಬಂದರೆ ಆಯಿತು. ನಮಗೆ ಈಗ ಇದು ಬರ್ಫಿದ್ದೆಲ್ಲ ಗಟ್ಟಿ ಬರುತ್ತಲ್ಲ, ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೇನೆ, 1 ಚಮಚದಷ್ಟು. ನೀವು ಕೂಡ ಹಾಕಿ, ಇಲ್ಲಾಂದರೆ ಹಾಕದಿದ್ದರೂ ಏನು ತೊಂದರೆ ಇಲ್ಲ. ಆದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತಲ್ಲ, ಅದರಿಂದ ಸ್ವಲ್ಪ ತುಪ್ಪ ಹಾಕೋಬೋದು. ನೋಡಿ, ಗಟ್ಟಿ ಆಗ್ತಾ ಬರ್ತಾಯಿದೆ ಇವಾಗ. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮಲ್ಲಿ ಬೇಡ. ಇವಾಗ ನಾನು ಏಲಕ್ಕಿ ಹುಡಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಹುಡಿ ಹಾಕಿದ ಮೇಲೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾಯಿದ್ದೀನಿ. ಆವಾಗಲೇ ಹಾಕೋಬೋದು. ಸ್ವಲ್ಪ ಇಟ್ಕೊಳ್ಳಿ, ಅಂದರೆ ಅದು ಗಾರ್ನಿಷಿಂಗ್ಗೆ ಬೇಕಾಗುತ್ತೆ. ಎಲ್ಲ ಹಾಕ್ಕೊಳ್ಳೋದು ಬೇಡ. ಹಾಗೆ ನೋಡಿ, ಗಟ್ಟಿ ಆಯಿತು. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಸವರಿ ಅದನ್ನು ಹಾಕಿದರೆ ಆಯಿತು. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಅದನ್ನು ಕಟ್ ಮಾಡಿದರೆ ಆಯಿತು. ಅಂದರೆ ಆವಾಗಲೇ ಕಟ್ ಮಾಡಬಾರ್ದು, ಅದು ಶೇಪ್ ಬರೋದಿಲ್ಲ. ಅದರಿಂದ ಅರ್ಧ ಗಂಟೆ ಆದಮೇಲೆ ಅದು ಗಟ್ಟಿ ಆಗುತ್ತಲ್ಲ, ಆವಾಗ ಕಟ್ ಮಾಡ್ಬೋದು. ನಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಬೋದು. ನೋಡಿ, ನಾನು ಕಟ್ ಮಾಡಿದ್ದೀನಿ. ಇವಾಗ ತುಂಬ ಚೆನ್ನಾಗಿ ಬಂದಿದೆ. ರುಚಿ ಕೂಡ ಅಲ್ಟಿಮೇಟ್. ಅದರದ್ದೊಂದು ಒಂಥರ ಹಲಸಿನ ಹಣ್ಣಿದ್ದು ಫ್ಲೇವರ್ ಕೂಡ ಹೆಚ್ಚಾಗಿ ಎಲ್ಲ ಸ್ವಲ್ಪ ಬರುತ್ತೆ, ಅದು ಗೊತ್ತಾಗುತ್ತೆ ನಮಗೆ ತಿನ್ನುವಾಗ. ತುಂಬ ಚೆನ್ನಾಗಾಗುತ್ತೆ. ಇಷ್ಟು ಚೆನ್ನಾಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಮಾಡಿದ್ದು ಕೂಡ ನಾನು, ಒಂದು ಅಂದಾಜಲ್ಲಿ ಮಾಡಿದ್ದು. ನೀವು ಕೂಡ ಹೇಗೆ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಬರ್ಫಿ ಅಂದರೆ ಇದು ತೆಂಗಿನಕಾಯಿದು ಬರ್ಫಿ ಥರ ಗಟ್ಟಿ ಬರೋದಿಲ್ಲ, ಮೆದು ಇರುತ್ತೆ. ಅದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ.